ಹೇಳ್ರಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ರೈತರ ಕುಮ್ಕಿ ಹಕ್ಕಿನ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವಂತಹ ಪ್ರಕರಣವು ಸರ್ಕಾರದ ರೈತರ ಹಿತದೃಷ್ಟಿಯಿಂದ ಅಫಿಡವಿಟ್ ಸಲ್ಲಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನವನ್ನು ಸೆಳೆದಿದ್ದೀನಿ ಸಭಾಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಅವರ ಏನು ವರ್ಗ ಜಾಗ ಇದೆ ಸಭಾಧ್ಯಕ್ಷರೇ, ಆ ಜಾಗಕ್ಕೆ ಪಕ್ಕ ಇರುವಂತಹ ಕುಮ್ಕಿ ಜಾಗವನ್ನು ಅವರ ಹಕ್ಕನ್ನು ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2,42,550 ರೈತರು ಇದ್ದಾರೆ ಸಭಾಧ್ಯಕ್ಷರೇ. ಉಡುಪಿ ಜಿಲ್ಲೆಯಲ್ಲಿ 2,10,610 ರೈತರು ಇದ್ದಾರೆ. ಅವರ ಪಟ್ಟ ಸ್ಥಳದಲ್ಲಿ ಪಕ್ಕದಲ್ಲಿರುವಂತಹ ಕುಮ್ಕಿ ಜಾಗವನ್ನು ಅವರು ಕೃಷಿ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷ. ನಾನು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಸುಪ್ರೀಂ ಕೋರ್ಟಿನಲ್ಲಿ ಯಾವುದೇ ದಾವೆ ಬಾಕಿ ಇರುವುದಿಲ್ಲ, ಮತ್ತೆ ಈ ಜಾಗವನ್ನು ಸರ್ಕಾರದಿಂದ ಅವರಿಗೆ ಕೊಡಲಿಕ್ಕೆ ಮಂಜೂರು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷ. ನಾವು ಬಗರುಕುಂ ಸಮಿತಿಯಲ್ಲಿ ಆಕ್ರಮ ಸಕ್ರಮ ಜಾಗವನ್ನು ಅವರಿಗೆ ಕೊಡುವಾಗ ಅಲ್ಲಿ ಎಲ್ಲ ಅಧಿಕಾರಿಗಳು ಅದರಲ್ಲಿ ಬರೆದಿದ್ದಾರೆ, ಕುಮ್ಕಿ ಹಕ್ಕಿನ ದಾವೆ ಸುಪ್ರೀಂ ಕೋರ್ಟಿನಲ್ಲಿ ಬಾಕಿ ಇರುವುದರಿಂದ ಈ ಕಡತವನ್ನು ತಡೆ ಹಿಡಿಯಲಾಗಿದೆ. ಸುಪ್ರೀಂ ಕೋರ್ಟ್ನ ದಾವೆ ಇತ್ಯರ್ಥ ಆದ ನಂತರ ಕುಮ್ಕಿ ಹಕ್ಕಿನ ವಿಚಾರವನ್ನು ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಈಗ ಕಂದಾಯ ಇಲಾಖೆಯಿಂದ ಉತ್ತರ ಬಂದಿರುವಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಯಾವುದೇ ದಾವೆಗಳು ಪೆಂಡಿಂಗ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ನಾವೇನು ಮಾತಾಡುವುದಿಲ್ಲ. ನಮ್ಮ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರು. ಎಷ್ಟೋ ವರ್ಷದಿಂದ ಪೆಂಡಿಂಗ್ ಇರುವಂತದ್ದು ನಮ್ಮ ಕುಮ್ಕಿ ಹಕ್ಕು ಸಭಾಧ್ಯಕ್ಷರು. ಇದು ಆ ಭಾಗ ನಮ್ಮ ಚಿಕ್ಕಮಗಳೂರು ಈ ಕಡೆಗೂ ಇದೆ. ಇದಕ್ಕೆ ಒಂದು ಕಾನೂನು ಮಾಡಿ. ಈಗ ಮಾತಾಡುವಾಗ ಲಾಸ್ಟ್ ಟೈಮ್ ನಾವು ಕೂಡ ಇದರ ಬಗ್ಗೆ ಮಾತಾಡುವಾಗ ಕಂದಾಯ ಸಚಿವರೊಂದು ವಿಚಾರವನ್ನು ಉಲ್ಲೇಖ ಮಾಡಿ ಸಭಾಧ್ಯಕ್ಷರೇ, ನಮಗೆ ಸರ್ಕಾರಕ್ಕೆ ಯಾವುದೇ ಜಾಗಗಳಿಲ್ಲ, ಮಸನಕ್ಕೆ ಜಾಗ ಬೇಕಿದ್ರು ನಾವು ಪರ್ಚೇಸ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದ್ದೇವೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ರು ಸಭಾಧ್ಯಕ್ಷರೇ. ನಾವು ಈ ಸದನದಲ್ಲಿ ಒಂದು ವಿಚಾರವನ್ನು ಉಲ್ಲೇಖ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸಭಾಧ್ಯಕ್ಷರೇ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಗೇರು ಬೀಜಕ್ಕೆ ಲೀಸ್ ಕೊಟ್ಟಿರುವಂತಹ ಜಾಗ ಸುಮಾರು 600 ಎಕರೆ ಇದೆ ಸಭಾಧ್ಯಕ್ಷ. ಈ 600 ಎಕರೆ ಜಾಗ ಲೀಸ್ ಮುಗ್ದು 10 ವರ್ಷ ಆಗಿದೆ. 10 ವರ್ಷ ಆದರೂ ಕೂಡ ಸರ್ಕಾರ ಒಂದು ಆರ್ಡರ್ ಹೊರಡಿಸಿದ ಸಭಾಧ್ಯಕ್ಷರ. ಇಲ್ಲಿ 8/3/2023 ಒಂದು ಆದೇಶ ಹೊರಡಿಸಿದೆ ಸರ್ಕಾರ. ಗ್ರಾಂಟ್ ಆಫ್ ದ ಲೀಸ್ ಲ್ಯಾಂಡ್, ದ ಪರ್ಸನ್ ಈಸ್ ಹೂ the land has been leased for the purpose of the cashew cultivation has to be granted ಅಂತ ಕೊಡ್ತಾರೆ. ಅದು ಕ್ಯಾಶ್ಯೋಗೆ ಇಲ್ಲಿ ಸರ್ಕಾರ ರೈತರು ಏನು ಅವರು ಕೃಷಿ ಮಾಡಿದ್ದಾರೆ ಅವರ ಕುಮ್ಕಿ ಹಕ್ಕನ್ನು ಕೊಡುವುದಿಲ್ಲ. ಇಲ್ಲಿ ಲಕ್ಷ ಕಟ್ಟಲೆ ಇರುವಂತಹ ನನ್ನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 500 ಎಕರೆ ಇದ್ರೆ ಎಷ್ಟು ಇರಬಹುದು ಅಂತ ನೀವು ತಿಳ್ಕೊಳ್ಳಿ. ಅದನ್ನು ಅವರಿಗೆ ಲೀಸ್ ಮಾಡ್ಲಿಕ್ಕೆ ಕೊಡ್ತಾ ಇದೆ. ರೈತರು ಇವತ್ತು ಕೃಷಿ ಮಾಡಿಕೊಂಡು ಇಷ್ಟು ವರ್ಷದಿಂದ ಬಂದ ಕೃಷಿಗೆ ಅದಕ್ಕೆ ಆ ಕುಮ್ಕಿ ಹಕ್ಕನ್ನು ಕೊಡುವಂತಹ ಸರ್ಕಾರ ಕ್ರಮ ತಗೊಂಡಿಲ್ಲ. ನಾನು ಕಂದಾಯ ಸಚಿವರ ಹತ್ರ ಹೇಳುವಂತದ್ದು, ರೈತರಿಗೆ ಪೂರಕವಾಗಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿಯಲ್ಲಿ ಇರುವಂತ ಮತ್ತೆ ಉತ್ತರ ಎಲ್ಲೆಲ್ಲಿ ಇದ್ದಾರೆ ಕೃಷಿ ಮಾಡಿ ಅವರ ಸ್ವಾಧೀನದಲ್ಲಿರುವಂತದ್ದು ಅದು ಕುಮ್ಕಿ ಆದ್ರೆ ಸರ್ಕಾರ ಆರ್ಟಿಸಿಯಲ್ಲಿ ಪಾಣಿಯಲ್ಲಿ ಎಲ್ಲಿಯೂ ಕೂಡ ಅದು ಕುಮ್ಕಿ ಅಂತ ಇಲ್ಲ ಸಭಾಧ್ಯಕ್ಷರೇ. ನಾವು ಆಕ್ರಮ ಸಕ್ರ ಬಗರುಕುಂ ಸಮಿತಿಯಲ್ಲಿ ಏನಾದ್ರು ಗ್ರಾಂಟ್ ಮಾಡಬೇಕಿದ್ರೆ ಅಧಿಕಾರಿಗಳು ಅನ್ನೋದು ಇದು ಕುಮ್ಕಿ ಅಂತ, ಅಲ್ಲಿ ಪಾಣಿಯಲ್ಲಿ ಎಲ್ಲ ಕುಮ್ಕಿ ಅಂತ ಏನಿಲ್ಲ, ಅದನ್ನು ಗ್ರಾಂಟ್ ಮಾಡಬಹುದು. ಇದು ಈ ಕಡೆ ಗ್ರಾಂಟ್ ಮಾಡೋಕ್ಕಾಗಲ್ಲ, ಕುಮ್ಕಿ ಹಾಕೊಂಡು ಕೊಡಲ್ಲ ಅಂತ ಹೇಳ್ತಾರೆ. ರೈತರು ಏನ್ ಮಾಡ್ಬೇಕು ಸಭಾಧ್ಯಕ್ಷರು? ಅದಕ್ಕಿಂತ ಕಂದಾಯ ಸಚಿವರು ಇವತ್ತು ಇಲ್ಲ ಅವರ ಮುಖಾಂತರ ಉತ್ತರವನ್ನು ಬಯಸ್ತಾ ಇದ್ದೆ. ಆದ್ರೂ ನಮ್ಮ ಯಾರು ಇದಕ್ಕೆ ಉತ್ತರ ಕೊಡ್ತಾರೆ ಮಂತ್ರಿಗಳು, ದಯಮಾಡಿ ಅದನ್ನು ಅವರ ಗಮನಕ್ಕೆ ತಂದು, ಇದು ನನ್ನ ಒಬ್ಬಂದಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾಗಿರುವಂತದ್ದು, ಉಡುಪಿ ಜಿಲ್ಲೆಗೆ ಅದನ್ನು ಆ ಕುಮ್ಕಿ ಹಕ್ಕನ್ನು ಕೊಡಬೇಕು ಅಂತ ಕೆಲಸವನ್ನು ಮಾಡಬೇಕು, ಒಂದು ಹೊಸ ಕಾನೂನನ್ನು ತರಬೇಕು. ತರುವ ಮುಖಾಂತರ ಗೇರು ಬೀಜದವರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರದ ಲಕ್ಷ ಗಟ್ಟಲೆ ಎಕರೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ನಮಗೆ ಕೂಡ ಕೊಡಿ ಸಭಾಧ್ಯಕ್ಷರು, ಆ ಕೊಡಿಸುವಂತ ಕೆಲಸವನ್ನು ಮಾಡಬೇಕು ಸಭಾಧ್ಯಕ್ಷ.